ನಾನು ದೇವೇಗೌಡರನ್ನ, ಯಾಕೆಂದರೆ ಅವರು ಬಂದಿರೋ ಸಂಸ್ಕೃತಿ ನನಗೆ ಗೊತ್ತು. ದೇವೇಗೌಡರು 92 ವರ್ಷ, ನನ್ನ ತಾಯಿಗೆ 89 ವರ್ಷ. ಅವರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥದ್ದು ಕಣ್ಣಾರೆ ಕಂಡಿದ್ದೀವಿ ನಾವು. ಅವರು ಏನಾದರೂ ಆರೋಗ್ಯದ ಏರ್ಪೇರಾದರೆ ನಾವು ಎತ್ತು ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋವಿನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ 2 ದಿನ ಹೋದ್ರೆ ಮನೆಗೆ, ಅಲ್ಲೆಲ್ಲ ಒಂದು ಹೇಳಿಕೆ ಕೊಟ್ಟರು ನಮ್ಮ ಮುಖ್ಯಮಂತ್ರಿಗಳು. ಮನುಷ್ಯರೇನ್ರಿ ನೀವು? ಮನುಷ್ಯರೇನ್ರಿ? HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ಈ ಹೇಳಿಕೆ ಕೊಟ್ಟು ಮುಖ್ಯಮಂತ್ರಿ ಯಾವ SIT ತನಿಖೆ ನಡೆಸ್ತಿರ್ರಿ? ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ, ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ? HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ, ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ CM ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆದುಕೊಂಡು ಹೋಗಿ ಚರ್ಚೆ ಮಾಡಿರುವುದು ಏಕೆ ಎಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ 10 ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ, ದೇವೇಗೌಡರ ಮನೆ ಮುಂದೆನೂ 10 ಕ್ಯಾಮ್ರಾ ಹಾಕೊಂಡಿದ್ದೀರಿ. ರಾತ್ರಿ 12 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆಗೆ ಬಂದರೆ 10 ಗಂಟೆವರೆಗೂ 2 ಮನೆ ಹತ್ರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ. ತೆಗೀರಿ ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು. ಯಾವ ವಕೀಲರುಗಳನ್ನ ಕರ್ಕೊಂಡು ಹೋಗಿದ್ದೀನಿ ನಾನು ದೇವೇಗೌಡರು ಅಥವಾ ಸಮಾಲೋಚನೆ ಮಾಡಲಿಕ್ಕೆ? ಈ ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು, ನಾವು ಅದರಲ್ಲಿ ಬದುಕಿಲ್ಲ. ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ. ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತೆ ಮನೆಗೆ ಹೋಗೋನು.